ನಟ ದರ್ಶನ್ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ್ದ ಜಾಮೀನು ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ಇವತ್ತು ತಿರಸ್ಕಾರ ಮಾಡಿರುವಂಥದ್ದು. ಜೊತೆಗೆ 1 ವರ್ಷಗಳ ಕಾಲ ಜಾಮೀನು ಕೇಳೋ ಹಾಗಿಲ್ಲ ಅನ್ನೋದನ್ನ ಹೇಳಿರುವಂಥದ್ದು. ಸೊ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಪವಿತ್ರ ಪರ ಲಾಯರ್ ಬಾಲನ್ ಅವರು. ಸೊ ಅವ್ರನ್ನ ಮಾತನಾಡ್ಸೋಣ, ಅವ್ರೇನು ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಸರ್, ಇವತ್ತು ನೋಡಿದ್ದೀರಾ ಅಂತ ಅನ್ಸುತ್ತೆ, ಅರ್ಜಿ ರಿಜೆಕ್ಟ್ ಆಗಿದೆ, ಏನು ಹೇಳ್ತೀರಿ ಅಂತ? ಇಲ್ಲ, ಅದು ಪುರಸ್ಕರಿಸಲಾಗಿದೆ. ಸೊ ಅದು 2 ಪದಗಳನ್ನ ಬಿಟ್ಟರೆ ಅದು ದರ್ಶನ್ರವರಿಗೆ ಅನುಕೂಲನೇ ಆಗಿದೆ. ಕಾರಣ, ಹೈಕೋರ್ಟಲ್ಲಿ ಬೇಲ್ ಆಯಿತು, ಕರ್ನಾಟಕ ಹೈಕೋರ್ಟಲ್ಲಿ ಹೊರಗೆ ಬಂದರು, ಶೂಟಿಂಗ್ ಎಲ್ಲ ಕೂಡ ನಡೀತಿತ್ತು. ಅದನ್ನು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪೆಟಿಷನ್ ಹಾಕಿ ಕ್ಯಾನ್ಸಲ್ ಮಾಡಿದರು. ಕ್ಯಾನ್ಸಲ್ ಮಾಡಿ 10 ತಿಂಗಳಾಗಿದೆ, ಚಾರ್ಜ್ ಆಯಿತು, ಸಾಕ್ಷಿ ವಿಚಾರಣೆನೂ ಶುರುವಾಯಿತು. ಸೊ ಅದು ಒಂದು ಹೈ ಸ್ಪೀಡಲ್ಲಿ ಹೋಗಲಿಲ್ಲ, ಸ್ಪೀಡಲ್ಲಿನೂ ಹೋಗಲಿಲ್ಲ, ಕುಂಟ್ತಾ ಇತ್ತು. 10 ತಿಂಗಳಿಗೆ 10 ವಿಟ್ನೆಸ್ ಮಾತ್ರ ಎಕ್ಸಾಮಿನ್ ಮಾಡಿದ್ದಾರೆ. ಈಗ 233 ವಿಟ್ನೆಸ್ ಇದ್ದಾರೆ, ಕನಿಷ್ಠ ಒಂದು 150 ವಿಟ್ನೆಸ್ಗಳ ಮೇಲೆ ಎಕ್ಸಾಮಿನ್ ಮಾಡ್ತಾರೆ. ಅಂದರೆ ಎಷ್ಟು ವರ್ಷ ಆಗ್ತಿತ್ತು? ಈಗ ಲೈಟ್ ಅಟ್ ದ ಎಂಡ್ ಆಫ್ ದ ಟನಲ್, ಈ ಸ್ಟೋರಿಗೆ ಟನಲ್ ಎಷ್ಟು ದೂರ ಹೋಗುತ್ತೆ, ಲೈಟ್ ಯಾವತ್ತು ಕಾಣುತ್ತೆ ಅನ್ನೋದು ಇತ್ತು. ಈಗ ಟನಲ್ ಎಷ್ಟು ದೂರ ಅನ್ನೋದು ಗೊತ್ತಾಯಿತು, ಲೈಟ್ ಯಾವತ್ತು ಕಾಣುತ್ತೆ ಅನ್ನೋದು ಗೊತ್ತಾಯಿತು. ಸೊ 1 ವರ್ಷದಲ್ಲಿ 60 ಪ್ರಮುಖ ಸಾಕ್ಷಿಗಳನ್ನು ವಿಚಾರಣೆ ಮಾಡಬೇಕು, ಇಲ್ಲ ಅಂದರೆ ಲಿಬರ್ಟಿ ಕೊಟ್ಟಿದ್ದಾರೆ, ನೀವು ಮತ್ತೆ ಅರ್ಜಿ ಹಾಕ್ಕೋಬೋದು ಅಂದು. ಸೊ ಅದು ದೊಡ್ಡ ಅನುಕೂಲನೇ. ಅಂದರೆ 1 ವರ್ಷ ಆದಮೇಲೆ ನಾವು ಬರ್ತೀವಿ ಅನ್ನೋ ಒಂದು ಫೀಲಿಂಗ್. ಅವರು ಲೈಫ್ ಹೆಂಗಿರಬೇಕು, 1 ವರ್ಷ ಆದಮೇಲೆ ಏನು ಮಾಡಬೇಕು, ಇದೆಲ್ಲ ತೀರ್ಮಾನ ಮಾಡ್ಕೋಬೋದು. ಒಂದು ಸರ್ಟನಿಟಿ ಬಂದಿದೆ, ನಾನು ಹೊರಗೆ ಹೋಗ್ತೀನಿ, ಒಂದು ಆದೇಶ ಇದೆ. ಸೊ ಅದರಿಂದ ಈ ಆದೇಶ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಏನು ಬಂದಿದೆ ಅದು ದರ್ಶನ್ರವ್ರಿಗೆ ಅನುಕೂಲನೇ ಅಂದು ಹೇಳ್ತೀನಿ. ಸರ್, ಇವಾಗ ಬೇಲ್ ರಿಜೆಕ್ಟ್ ಮಾಡಿರೋದು ಯಾವೊಂದು ಕಾರಣಕ್ಕಿರ್ಬೋದು ಅಂತ ನಿಮ್ಗನ್ಸುತ್ತೆ? ಕಾರಣ ಇಲ್ಲ, ಮೊದಲೇ ಅವರು ಸ್ಪೀಡಿ ಡಿಸ್ಪೋಸಲು, ಇದು ಒಂದು ಕೊಲೆ ಪ್ರಕರಣ. 2ನೇದು ಸೆಲೆಬ್ರಿಟಿ ಸ್ಟ್ಯಾಟಸ್ಸು, ಕೊಲೆ, ಇದು ಗಂಭೀರವಾದ ಒಂದು ಪ್ರಶ್ನೆ. ಕೊಲೆ ಮಾಡೋದು ಸೀರಿಯಸ್ಸು. 1976 ಮೊದಲು ಕೊಲೆ ಕೇಸ್ ಅಂದ್ರೇ ಡೆತ್ ಸೆಂಟೆನ್ಸ್ ಇತ್ತು. 76 ನಂತರ ಕೊಲೆ ಕೇಸ್ಗೆ ಜೀವಾವಧಿ ಶಿಕ್ಷೆ ಕೊಡೋದು ಶುರುವಾಯಿತು. ಅದರಿಂದ ಇದು ಸೀರಿಯಸ್ ಕೇಸು. ಒಬ್ಬ ಮನುಷ್ಯನ ಚಿತ್ರದುರ್ಗದಿಂದ ಅಲ್ಲಿಂದ ಎತ್ಕೊಂಡ್ಬಂದು ಕೊಲೆ ಮಾಡಿದ್ರೆ ಅನ್ನೋದು ಕೇಸು. ಅದು ನಿಜಾನ ಸುಳ್ಳು ಅದು ಕೋರ್ಟ್ ತೀರ್ಮಾನ ಮಾಡುತ್ತೆ. ಸೊ ಸುಪ್ರೀಂ ಕೋರ್ಟ್ನವರು ಇದು ಅಷ್ಟೊಂದು ಸುಲಭವಾಗಿ ಬಿಟ್ಟರೆ ಪಬ್ಲಿಕ್ ಕಾನ್ಷಿಯಸ್ ಏನಾಗುತ್ತೆ? ಇವರು ಹೊರಗೆ ಬಂದು ಸುಮ್ಮನೆ ಇದ್ದಿದ್ರೆ ಪರವಾಗಿಲ್ಲ, ಮತ್ತು ಶೂಟಿಂಗು, ಫಾರಿನ್ ಟೂರ್ ಇದೆಲ್ಲ ಆಯಿತು. ಇದನ್ನು ನೋಡಿ ಕ್ಯಾನ್ಸಲ್ ಮಾಡಿದ್ರು. ಅದು ಎಂಡು ಯಾವತ್ತು ಬರುತ್ತೆ ಅಂದೇ ಕಾಣ್ತಿರ್ಲಿಲ್ಲ. ಅಟ್ಲೀಸ್ಟ್ 2ನೇ ಸತಿ ದರ್ಶನ್ಗೆ ಕೊಟ್ಟಿರೋ ಸಜೆಷನ್ ನೀವು ಮತ್ತೆ ಹಾಕಿ, ಅದು ಕರೆಕ್ಟ್ ಅಂತೀನಿ. ಮತ್ತೆ ಅರ್ಜಿ ಹಾಕಿದ್ದು ಕರೆಕ್ಟ್ ಅಂತೀನಿ. ಅರ್ಜಿನಲ್ಲಿ ಒಂದು ಆದೇಶ ಬಂದಿದೆ, ತಕ್ಷಣ ರಿಲೀಸ್ ಆಗಿಲ್ಲ ಅಂದರೆ ಕೂಡ 1 ವರ್ಷ ಆದಮೇಲೆ ನೀವು ಅರ್ಜಿ ಹಾಕಿ ಅಂದು ಒಂದು ಆದೇಶ ಮಾಡ್ಕೊಂಬಂದಿದ್ದಾರೆ. ಇದು ಅನುಕೂಲವಾದ ಆದೇಶ, ಅದು ಅವರಿಗೆ ಒಳ್ಳೆಯದಾಗುತ್ತೆ. ಅಂದರೆ ಇದು ಕೊಲೆ ಪ್ರಕರಣ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ನಾವು ಹೇಳಕ್ಕೆ ಬರಲ್ಲ. ಸೊ ದರ್ಶನ್ ದೃಷ್ಟಿಯಲ್ಲಿ ನೋಡಿದರೆ ಅವ್ರಿಗೆ ಅನುಕೂಲ ಆಗಿದೆ.